ನಮೋಸ್ತು ಗುರವೇ ತುಭ್ಯಂ ಯೇನ ವೇದಾಃ ಸುರಕ್ಷಿತಾಃ ಯೇನ ಭಾರತ ದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ. ಅವರು ಮಾಡಿದ ಎರಡು ಕಾರ್ಯಗಳನ್ನು ಈ ಶ್ಲೋಕ ನಿರೂಪಣೆ ಮಾಡ್ತದೆ. ಒಂದು, ಏನ ವೇದಾಃ ಸುರಕ್ಷಿತಾಃ, ವೇದಗಳನ್ನು ಉಳಿಸಿಕೊಟ್ಟವರು. ವೇದಗಳು ಅಪೂರ್ವ ನಿಧಿಗಳು, ಸೃಷ್ಟಿಯ ಸಮಸ್ತ ಮರ್ಮಗಳು ಸೂಕ್ಷ್ಮಗಳು ಅಲ್ಲಿವೆ. ಸೃಷ್ಟೀಶ್ವರ, ಜ್ಞಾನ ವಿಜ್ಞಾನ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಅತ್ಯದ್ಭುತವಾದ ಅಪೌರುಷೇಯವಾದ ಸಾಹಿತ್ಯ ಅದು. ಅದು ಖಿಲವಾಗಿ ಹೋಗುವಾಗ ಉಳಿಸಿಕೊಟ್ಟವರು ಶಂಕರಾಚಾರ್ಯರು. ಅವರು ಇಲ್ಲದೇ ಇದ್ದಿದ್ರೆ ಇವತ್ತಿನ ಕಾಲದಲ್ಲಿ ವೇದಗಳೋ ಅಥವಾ ಧರ್ಮವೋ ಯಜ್ಞೋಪವೀತವೋ ಯಜ್ಞಯಾಗಗಳೋ ಇವೆಲ್ಲವೂ ಕೇವಲ ನಾಮಾವಶೇಷವಾಗಿ ಉಳಿತಾ ಇದ್ವು. ಉಳಿಸ್ಕೊಟ್ಟವರು ಆ ಮಹನೀಯರು, ಭಗವತ್ಪಾದರು. ಅದೊಂದು ಭಾಗವಾದರೆ ಇನ್ನೊಂದು ಭಾಗ, ಏನ ಭಾರತ ದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ. ಭಾರತವನ್ನು ಒಂದು ರಾಷ್ಟ್ರವಾಗಿ ಕಲ್ಪಿಸಿಕೊಟ್ಟವರು ಅಂತ. ಈಗ ರಾಷ್ಟ್ರ ಎನ್ನುವಾಗ ಇವತ್ತಿನ ಪರಿಕಲ್ಪನೆ ಹೇಗಾಗ್ತದೆ ಅಂದರೆ, ಆಡಳಿತ ಒಂದೇ ಆಗಿರಬೇಕು, ಸೈನ್ಯ ಒಂದೇ ಇರಬೇಕು, ಗಡಿಗಳು ನಿರ್ದಿಷ್ಟವಾಗಿರಬೇಕು. ಹಾಗಿರುವಾಗ ಒಂದೇ ಒಂದು ಆರ್ಥಿಕ ವ್ಯವಸ್ಥೆ ಇದ್ದರೆ ಅದನ್ನು ರಾಷ್ಟ್ರ ಅಂತ ಕರೀತಕ್ಕಂಥ ವಾಡಿಕೆ ಇವತ್ತಿರುವಂಥದ್ದು. ಆದರೆ ಅವತ್ತಿನ ಕಾಲಕ್ಕೆ ಹಾಗೆ ನೋಡಿದರೆ ಇದು ಒಂದು ರಾಷ್ಟ್ರ ಅಲ್ಲ, ಇದು ಅನೇಕಾನೇಕ ರಾಜ್ಯಗಳು, ಎಲ್ಲ ಸ್ವತಂತ್ರ. ಅಂಗ, ವಂಗ, ಕಳಿಂಗ, ಕಾಂಬೋಜ, ನೀವು ಹೀಗೆ ತೆಗೆದುಕೊಂಡ್ರೆ ಒಂದೊಂದು ಬೇರೆ ಬೇರೆ ರಾಜ್ಯಗಳು, ಬೇರೆ ರಾಜರು, ಸೈನ್ಯ ಬೇರೆ, ಆಡಳಿತ ಬೇರೆ, ಆರ್ಥಿಕ ವ್ಯವಸ್ಥೆಯೇ ಬೇರೆ, ಅಲ್ಲಲ್ಲಿ ಕರ ಪದ್ಧತಿಗಳು ಮತ್ತೊಂದು ಬೇರೆ ಬೇರೆ ಇರ್ತದಲ್ಲ. ಹೀಗಾಗಿ ಇವತ್ತಿನ ಕಾಲದ ರಾಷ್ಟ್ರದ ಪರಿಕಲ್ಪನೆ ಇದೆಯಲ್ಲ, ಅದನ್ನು ತಗೊಳ್ಳೋದಾದರೆ ಅವತ್ತು ಬಹಳಷ್ಟು ರಾಷ್ಟ್ರಗಳು ಇದ್ದಂಥ ಪ್ರದೇಶ ಇದು ಅಂತ ನಾವು ಹೇಳ್ಬೋದು ಅಂತ. ಇದೆಲ್ಲ ಸೇರಿ ಒಂದು ಎನ್ನುವ ಭಾವ ಶಂಕರಾಚಾರ್ಯರು ಕೊಟ್ಟಿದ್ದು. ಭಾರತದ 5 ದಿಶೆಗಳಿಂದ 5 ಬಿಂಬಗಳನ್ನು ಅವರು ಆರಿಸಿಕೊಟ್ರು ಅಂತ. ಈಗ ಬಾಣಲಿಂಗ ಮಧ್ಯ ಭಾರತದಲ್ಲಿ, ನರ್ಮದಾ ನದಿ ಮಧ್ಯ ಭಾರತದಲ್ಲಿ ಹರಿಯುವಂಥದ್ದು, ಅಲ್ಲಿ ಅದು ಪ್ರಾಪ್ತ ಆಗ್ತದೆ. ಸಾಲಿಗ್ರಾಮ ಉತ್ತರಕ್ಕೆ ಹೋಗಬೇಕು, ಗಂಡಕಿ ನದಿ ಅದು ಉತ್ತರದಲ್ಲಿ ಪ್ರಾಪ್ತ ಆಗುವಂಥದ್ದು. ಇನ್ನು ಗಣಪತಿಗೆ ಶೋಣಭದ್ರಾ ಶಿಲೆ ಉಪಯೋಗ ಮಾಡುವಂಥದ್ದು ಗಣಪತಿಯ ಪೂಜನೆಗೆ. ಆ ಶೋಣ ನದಿ ಪೂರ್ವ ಭಾರತದಲ್ಲಿ ಹರಿತದೆ. ಆ ಶೋಣ ಅಂದರೆ ಕೆಂಪು ಅಂತ, ಅಲ್ಲಿ ಕೆಂಪು ಶಿಲೆಗಳು, ಗಣಪತಿಯನ್ನು ಪೂಜೆ ಮಾಡ್ತಕ್ಕಂಥ ಶಿಲೆಗಳು ಅಲ್ಲಿ ಸಿಗ್ತವೆ. ಹಾಗಾಗಿ ಅದು ಪೂರ್ವ ಭಾರತದಿಂದ ಅದಾಯಿತು. ದಕ್ಷಿಣ ಭಾರತದಿಂದ ಅಂಬಿಕಾ ಶಿಲೆ ಸಿಗುವಂಥದ್ದು, ಪಶ್ಚಿಮ ಭಾರತದಿಂದ ಸೂರ್ಯ ಸ್ಫಟಿಕ ಲಭ್ಯ ಆಗುವಂಥದ್ದು. ಹೀಗೆ ನಮ್ಮ ಭಾರತ ವರ್ಷವನ್ನು ಪೂರ್ವ ಭಾರತ, ಪಶ್ಚಿಮ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತ ಎಂಬುದಾಗಿ ನಾವು ಒಂದು ಬೌದ್ಧಿಕವಾಗಿ ವಿಭಾಗ ಮಾಡೋದಾದರೆ 5 ಕಡೆಗಳಿಂದ ಒಂದೊಂದು ಶಿಲಾಖಂಡಗಳನ್ನು ಅವರು ತೆಗೆದುಕೊಟ್ಟಿದ್ದಾರೆ ಅಂತ. ಹಾಗಾಗಿ ಯಾರು ಪಂಚಾಯತನ ಪೂಜೆ ಮಾಡ್ತಾರೋ ಅವರು ಭಾರತವನ್ನು ಪೂಜೆ ಮಾಡ್ತಾರೆ, ಸಮಗ್ರ ಭಾರತವನ್ನೇ ಪೂಜೆ ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲದ ಪೂಜೆ ಮಾಡ್ತಾರೆ. ಇವತ್ತು ಯಾವ ದೇಶಭಕ್ತರು, ಇವತ್ತಿನ ಕಾಲದ ತಥಾಕಥಿತ ದೇಶಭಕ್ತರು ಅಂತ ಅವ್ರು ಯಾರೂ ಈ ರೀತಿ ಭಾರತ ಮಾತೆಯನ್ನು ಪೂಜೆ ಮಾಡೋದಿಲ್ಲ. ಶಂಕರಾಚಾರ್ಯರು ಹೇಗೆ ಅದನ್ನು ಹಾಕಿಕೊಟ್ರೋ ಆ ರೀತಿಯಲ್ಲಿ ಯಾರ್ಯಾರು ಇವತ್ತಿನ ಕಾಲದ ಯಾವ ಪರಿಕಲ್ಪನೆಗಳು ಕೂಡ ಅದರ ಹತ್ತಿರವೂ ಕೂಡ ಇಲ್ಲ ಅಂತ. ಆದರೆ ಅವತ್ತು ನೀವು ಆಲೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ಅವತ್ತು ಭಾರತವನ್ನು ಹೀಗೆ ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತಹ ಕಾಲದಲ್ಲಿ ಇದಿಷ್ಟನ್ನು ಒಂದುಗೂಡಿಸಿ ಇಡೀ ಭಾರತವನ್ನು ಒಂದು ಸೂತ್ರಕ್ಕೆ ಒಳಪಡಿಸಿ ಪಂಚಮೂರ್ತಿಗಳ ಪೂಜೆಯನ್ನು ನಮಗವರು ಕೊಟ್ಟರಲ್ಲ ಅಂತ. ಹಾಗಾಗಿ ಏನ ಭಾರತ ದೇಶೋಯಂ ಏಕರಾಷ್ಟ್ರೀಕೃತ ಸ್ವಯಂ. ಭಾರತವನ್ನು ಭಾರತವಾಗಿ ಮೊದಲು ಕಂಡವರು ಶಂಕರಾಚಾರ್ಯರು. ಭಾರತ ವರ್ಷ ಅಂತ ಇತ್ತು, ಭಾರತ ದೇಶ ಅಂತ ಇರಲಿಲ್ಲ. ಭಾರತ ವರ್ಷವನ್ನು ಒಂದಾಗಿ ಕಂಡವರು ಶಂಕರಾಚಾರ್ಯರು.